ಸೊ ಹಲೋ ಎವ್ರಿವನ್, ಏನಪ್ಪ ವಿಷಯ ಅಂತಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವಿಡಿಯೋ ನೋಡಿರ್ತೀರ. ಕೆಲವೊಂದಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳು ತುಂಬ ಹೆಲ್ಪ್ಲೈನ್ ನಂಬರ್ಸ್ಗಳನ್ನ ಹೇಳ್ತಿರ್ತಾರೆ. ನಿಮಗೆ ಈ ಸಮಸ್ಯೆ ಬಂದಾಗ ಈ ಹೆಲ್ಪ್ಲೈನ್ ನಂಬರ್ನ ಯೂಸ್ ಮಾಡಿ, ಈ ಸಮಸ್ಯೆ ಬಂದಾಗ ಈ ಹೆಲ್ಪ್ಲೈನ್ ನಂಬರ್ನ ಯೂಸ್ ಮಾಡಿ ಅಂತ ಹೇಳ್ತಿರ್ತಾರೆ. ಆ ವೀಡಿಯೋಸ್ಗಳನ್ನ ತುಂಬ ಜನ ಸ್ಕಿಪ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅದರಲ್ಲಿ ತುಂಬ ಹೆಲ್ಪ್ಲೈನ್ ನಂಬರ್ಸ್ಗಳು ಫೇಕ್ ಇರ್ತವೆ ಆ್ಯಂಡ್ ಕೆಲಸ ಮಾಡ್ತಿರಲ್ಲ. ಇನ್ನೂ ಕೆಲವೊಂದಷ್ಟುಗಳು ಸ್ವಿಚ್ ಆಫ್ ಬರ್ತಿರ್ತವೆ. ಅವು ನಿಜವಾಗ್ಲೂ ಕೆಲಸ ಮಾಡ್ತಾವಿಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ ಡೌಟ್ ನನಗೂ ಕೂಡ ಇತ್ತು. ನಾನು ನನ್ನ ಫಾಲೋವರ್ಸ್ಗಳಿಗೆ ಬರೀ ಆ ಹೆಲ್ಪ್ಲೈನ್ ನಂಬರ್ಸ್ಗಳನ್ನ ಹೇಳೋದಷ್ಟೇ ಅಲ್ಲದೆ ಅವು ನಿಜವಾಗ್ಲೂ ಕೆಲಸ ಮಾಡ್ತಾವೆ ಇಲ್ಲ ಅಂತ ನಾನೇ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಆ ರಿಯಾಲಿಟಿ ಏನಿದೆ ಅಂತ ಅದನ್ನು ಚೆಕ್ ಮಾಡಿ ಹೇಳೋಣ ಅಂತ ತುಂಬ ದಿನದಿಂದ ಪ್ಲಾನ್ ಮಾಡ್ಕೊತಿದ್ದೆ. ನಾವು ರೀಸೆಂಟಾಗಿ ಒಂದು 3 ರಿಂದ 4 ದಿನದ ಕೆಳಗಡೆ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋಗ್ಬಿಟ್ಟು ನಮ್ಮೂರಿಗೆ ರಿಟರ್ನ್ ಬರಬೇಕಾದ್ರೆ ನಮ್ಮೂರು ರೀಚ್ ಆಗೋಕ್ಕೆ ಇನ್ನೊಂದು 20-30 ಕಿಲೋಮೀಟರ್ ಇದ್ದಾಗ ನಮ್ಮ ಕಾರು ಕೆಟ್ಟೋಗ್ಬಿಡ್ತು ಹೈವೇದಲ್ಲಿ. ಸೊ ನಾವು 3 ರಿಂದ 4 ಕಿಲೋಮೀಟರ್ ಆ ಕಾರ್ನ ಕಳ್ಕೊಂಡೋದಾಗ ನನಗೆ ಸಡನ್ನಾಗಿ ಫ್ಲಾಶ್ ಆಗಿದ್ದೇನಪ್ಪ ಅಂತಂದರೆ, ನಾನು ಮಾಡ್ಬೇಕು ಅನ್ಕೊಂಡ್ರೆ ಎಕ್ಸ್ಪೆರಿಮೆಂಟ್ನ ಇಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡಬಾರ್ದು ಅಂತ ನಾನು ಹೈವೇ ಹೆಲ್ಪ್ಲೈನ್ ನಂಬರ್ 1033ಗೆ ಫೋನ್ ಮಾಡಿದೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೊತ್ತಲ್ಲಿ ಅವ್ರು ನಮ್ಮ ಕಾಲ್ ಪಿಕ್ ಮಾಡಿಬಿಟ್ಟು ರೆಸ್ಪಾನ್ಸ್ ಮಾಡಿ ನಿಮ್ಮ ಕಾರ್ಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿ ನಮ್ಮ ಕಾರ್ ಡೀಟೇಲ್ಸ್ನ ತೊಗೊಂಡು ಲೋಕಲ್ಲಿ ಯಾರು ಸರ್ವಿಸ್ ಕೊಡ್ತಿರ್ತಾರಲ್ಲ ಅವ್ರಿಗೆ ನಮ್ಮ ಕಾಲ್ನ ಕನೆಕ್ಟ್ ಮಾಡಿಬಿಟ್ಟು ವಿತಿನ್ ಹಾಫ್ ಆನ್ ಅವರ್ 1 ಅವರ್ ಒಳಗಡೆ ಅವ್ರನ್ನ ನಮ್ಮ ಲೊಕೇಶನ್ಗೆ ಕಳಿಸ್ಕೊಟ್ರು. ನಮ್ಮ ಕಾರ್ಗೆ ಬ್ಯಾಟ್ರಿ ಡೌನ್ ಆಗಿತ್ತು, ಫ್ಯೂಲ್ ಕೂಡ ಕಡಿಮೆ ಇತ್ತು. ಸೊ ಅವ್ರು ಎಲ್ಲ ಸರ್ವಿಸನ್ನು ಕೂಡ ಫ್ರೀಯಾಗಿ ಮಾಡಿಕೊಟ್ಟು ನಾವು ಫ್ಯೂಲ್ಗೆ ಮಾತ್ರ ಅಮೌಂಟ್ನ ಪೇ ಮಾಡಿದ್ವಿ. ಇದೇ ಥರ ತುಂಬ ಹೆಲ್ಪ್ಲೈನ್ ನಂಬರ್ಸ್ ಇರ್ತವೆ, ಆದರೆ ಅದು ವರ್ಕ್ ಆಗುತ್ತಿಲ್ಲ ಅಂತ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಹೈವೇ ಹೆಲ್ಪ್ಲೈನ್ 1033 ಏನಿದೆ ಅದು 100% ವರ್ಕ್ ಆಗುತ್ತೆ, ವರ್ಕ್ ಆಗಿದೆ ಕೂಡ. ಸೊ ವಿಡಿಯೋ ಕಳೆದೋಗೋಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗ್ರೂಪಲ್ಲಿ ಯಾವೊಬ್ಬ ಫ್ರೆಂಡ್ ತುಂಬ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಆ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ.